ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಗುಡುಗಿದ್ದಾರೆ, ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ 6 ತಿಂಗಳಿರಲ್ಲ ನೋಡಿ ಅಂತಾರೆ ಯತ್ನಾಳ್. ಇನ್ನು ಮುಂದೆ ಹಿಂದೂಗಳ ಪರ ಮಾತನಾಡುವಂಥವನೇ ಮುಂದಿನ ಸಿಎಂ. ಇದು ಹುಬ್ಬಳ್ಳಿಯಲ್ಲಿ ಯತ್ನಾಳ್ ಹೇಳಿರುವಂಥ ಮಾತು. ನನ್ನ ಹೃದಯದಲ್ಲಿ ಬಿಜೆಪಿ ಇದೆ, ನನ್ನ ದೂರ ಇಟ್ಟು ಏನು ಕಿಸಿಯೋಕ್ಕಾಗಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ನೋಡ್ತಾ ಇರಿ, ಬಿಜೆಪಿಯವರು ಒಂದಲ್ಲ ಒಂದು ದಿವಸ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ವಕ್ಫ್ ಮಸೂದೆಗೆ ಬಾಳಾ ಸಾಹೇಬ್ ಠಾಕ್ರೆ ಪುತ್ರನೇ ವಿರೋಧ ಮಾಡ್ತಾನೆ ಅಂತಂದ್ರೆ ಏನರ್ಥ? ಇದು ಯತ್ನಾಳ್ ಮಾತು. ಅದೆಲ್ಲ ಅವರ ಬೆಲೆ ಮುಖ್ಯಮಂತ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಏನು ಹೊಕ್ಕಿದ್ರಲ್ಲ ಮಕ್ಕಳು, ಅವ್ರಿಗೆ ಸೀದಾ ನಾ ಏನಾರ ಗೃಹ ಮಂತ್ರಿ ಇದ್ದ ಜನ್ನತ್ ಕಳಿಸ್ತಿದ್ದೆ. ನಾ ಬಂದೆ ಅಂದ್ರೆ ಮುಂದಿನ 2028ಕ್ಕ ರಾಮನವಮಿ ಮ್ಯಾಗ ಕಲ್ಲು ಹೋಗಿದ್ರ, ಗಣೇಶನ ಮ್ಯಾಗ ಕಲ್ಲು ಹೋಗಿದ್ರ, ದೇವಿ ಮ್ಯಾಗ ಕಲ್ಲು ಹೋಗಿದ್ರ ಸೀದಾ ಜನ್ನತ್. ಈ ಸಲ ಮಾತ್ರ ಕರ್ನಾಟಕದಾಗ ಯೋಗಿ ಆದಿತ್ಯನಾಥ್ ನಾನು ತಗೋಲಾದ್ರೆ ಹಿಂದೂ ಯಾವ ಪಕ್ಷನೂ ಈ ರಾಜ್ಯದ ಅಧಿಕಾರ ಕೊಡ್ಲಕ್ಕ ಆಗುದಿಲ್ಲ. ಜನರ ಆಶೀರ್ವಾದ ಐತಿ. ನಾ ಎಲ್ಲೂ ಸ್ಟ್ರೈಕ್ ಮಾಡಕ್ಕೆ ಯಾರಿಗೂ ಹೇಳಿಲ್ಲ. ನಾ ಇವತ್ತೇನ ಇಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ನನ್ನಿಂದ ಅಲ್ಲ, ಭಗವಾ ಜೆಂಡಾ ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ, ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ. ನಾ ಎಂತ ಊರಾಗ ಆರಿಸಿ ಬರ್ತೀನಿ ಅಂದ್ರ 2,80,000 ಓಟದಾಗ 1,25,000 ಪಾಕಿಸ್ತಾನ ಅದಾರ, 1,60,000 ನಮ್ಮ ಹಿಂದೂಗಳು ಅದಾರ. ಬೇಕಾದವ್ರ ಮಕ್ಕಳು ಬೇಕಾದಷ್ಟು ರೊಕ್ಕ ಕಳ್ಸಿದ್ರು ನಮ್ಮ ಬಿಜಾಪುರ್ನಾಗ ಎಲ್ಲ ರೊಕ್ಕ ಆರಾಮ್ ತಗೋತಾರ, ಡಾಬಾಕ್ ಹೋಗಿ ಹೊಡಿತಾರ. ಹೆಣ್ಮಕ್ಳು ಬಂಗಾರ ತಗೋತಾರ, ಸೀರೆ ತಗೋತಾರ. ಓಟ್ ಬಂದಾಗ ಬಸವನಗೌಡ ಎಲ್ಲ ನೋಡಿ ಗುದ್ದುತ್ತಾರ. ಅದಕ್ಕೆ ನಾ ಹೇಳಿದೆ, ಜೋ ಹಿಂದೂ ಇದ್ಮೇ ಬಾತ್ ಕರೆಗಾ. ಇನ್ನು ಕರ್ನಾಟಕದಾಗ ಹಿಂದೂ ಪರವಾಗಿ ಯಾವ ಮಾತಾಡ್ತಾನೆ ಅವನೇ ಮುಂದಿನ ಮುಖ್ಯಮಂತ್ರಿ. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಏನು ಹೊಕ್ಕಿದ್ರಲ್ಲ ಮಕ್ಕಳು, ಅವ್ರಿಗೆ